ಕನಸು ಅಂತಕ್ಕಂಥದ್ದು ಈ ಯಾವ ರೀತಿ ವಿಜ್ಞಾನದಲ್ಲೂ ಮಾತಾಡೋಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಅದು ನೋಡಿ, ತುಂಬಾ ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀರಿ ಮಲಗೋ ಟೈಮಲ್ಲಿ, ಅಥವಾ ತುಂಬಾ ಒಂದು ಮನಸ್ಸಿಗೆ ಆಗಿರ್ತಕ್ಕಂಥ ಆತಂಕಗಳು, ಅದು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಲಗಿದಾಗ ಕನಸು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ನಾವು ಯಾವುದನ್ನ ತುಂಬಾ ನೆನಪು ಮಾಡ್ಕೊಂತ ಇರ್ತೀರೋ ಅದು ಆ ಕನಸೇ ಬೇರೆ, ಅದು ಆಕಸ್ಮಿಕವಾಗಿ ಬರ್ತಕ್ಕಂಥ ಕನಸು. ಆ ಕನಸಿಗೂ ಮತ್ತೆ ನಮ್ಮ ಜೀವನದಲ್ಲಿ ವ್ಯತ್ಯಾಸಕ್ಕೂ ಸಂಬಂಧ ಇಲ್ಲ. ಅದು ನಾವು ಹೇಳ್ತೀರಿ ಭ್ರಮೆ ಅಂತಕ್ಕಂಥದ್ದು, ಭ್ರಮೆಯಿಂದ ಬಂದಿರತಕ್ಕಂಥದ್ದು ಆ ಕನಸಾಗಿರುತ್ತೆ. ನೋಡಿ, ಯಾವ ಕನಸು ನಮಗೆ ಸೂಚನೆಗಳನ್ನ ತಿಳಿಸ್ತಕ್ಕಂಥದ್ದು, ಕೆಲವೊಂದು ಸ್ವಪ್ನಗಳು ಊಹೇನು ಆಗಿರುತ್ತೆ ಅಂತ ನಾವು ಹೇಳ್ತಿದ್ರಿ. ನೋಡಿ, ಮತ್ತೊಂದು ಯಾವುದು ಸ್ವಪ್ನ ಸರಿ, ಯಾವುದು ಸ್ವಪ್ನಗಳು ಸರಿ ಇಲ್ಲ ತಮ್ಮಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಸ್ವಪ್ನ ಅಂತಕ್ಕಂಥದ್ದು, ಕನಸು ಅಂತಕ್ಕಂಥದ್ದು ಪದೇ ಪದೇ ನಮ್ಮನ್ನ ಕಾಡ್ತಾ ಇರುತ್ತೆ, ಪದೇ ಪದೇ ಕಾಡ್ತಾನೆ ಇರುತ್ತೆ, ಎಲ್ಲೋದ್ರೂ ಕಾಡ್ತಾನೇ ಇರುತ್ತೆ. ಹಾಗಾಗಿ ಯಾವ ರೀತಿ ಕಾಡುತ್ತೆ ಇವ್ರಿಗೆ, ಪ್ರತಿನಿತ್ಯ ಬರ್ತಕ್ಕಂಥದ್ದು ಅಥವಾ ಪ್ರತಿ ಸಾರಿ ಬರ್ತಕ್ಕಂಥದ್ದು, ಮಲಗಿದಾಗ ಬರ್ತಾನೆ ಇರುತ್ತೆ, ಕಾಡ್ತಾನೆ ಇರುತ್ತೆ. ನಾವು ಅಗಾಢವಾಗಿ ನಿದ್ದೆ ಮಾಡ್ತಿರ್ತೀವಿ, ಆಗ ಕಾಡ್ತಾನೆ ಇರುತ್ತೆ ಬಂದು ಅಂತ ಹೇಳಿದ್ರೆ ಆ ಕನಸಲ್ಲಿ ಏನೋ ಒಂದು ದೋಷ ಇದೆ, ಏನೋ ಒಂದು ದೋಷ ಇದೆ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಅದು ದೋಷ ಇರ್ತಕ್ಕಂಥದ್ದು ಶುಭ ಅಂತಕ್ಕಂಥದ್ದು ಯಾವುದು, ಅಶುಭ ಅಂತಕ್ಕಂಥದ್ದು ಯಾವುದನ್ನು ಕೂಡ ನಾವು ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀರಿ. ಪದೇ ಪದೇ ಒಂದು ದೈವ ಆಶೀರ್ವಾದ ಸಿಗ್ತಕ್ಕಂಥದ್ದು ಹಾಗೆ ಇರ್ತದೆ. ಯಾಕೆಂತ ಹೇಳಿದ್ರೆ ಪದೇ ಪದೇ ಒಂದು ದೇವರ ದರ್ಶನ ಕನಸಿನ ಮುಖಾಂತರ ದೇವರ ದರ್ಶನ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ದೇವರುಗಳಿಗೆ ಏನಾದ್ರೂ ಒಂದು ಸೇವೆಯನ್ನ ಸಲ್ಲಿಸ್ತಕ್ಕಂಥದ್ದು ಸೂಚನೆಯನ್ನ ಕೊಡ್ತಿರುತ್ತೆ. ಅದು ಯಾವ್ದು ಗುರುಗಳು ಏನೇನು, ಕೆಲವರು ನೋಡಿ, ನಮ್ಮ ಧರ್ಮದಲ್ಲಿ ಹರಕೆ ಅಂತಕ್ಕಂಥದ್ದು ಒಂದಿದೆ, ದೇವರಿಗೆ ಹರಕೆಗಳನ್ನ ಮಾಡ್ತಕ್ಕಂಥದ್ದು, ಮಾಡ್ಕಂತಕ್ಕಂಥದ್ದು, ಮನಸ್ಸುಗಳಲ್ಲಿ ಸಂಕಲ್ಪವನ್ನ ಮಾಡ್ತಕ್ಕಂಥದ್ದು ಒಂದಿದೆ. ಅದನ್ನ ಮಾಡಿದಾಗ ಅದು ಕೂಡ ದೇವರು ಕನಸಲ್ಲಿ ಬಂದು ಕಾಡ್ತಕ್ಕಂಥದ್ದು. ನಾವು ಯಾವ ದೇವರನ್ನ ನಾವು ಒಂದು ಹರಕೆ ಮಾಡ್ಕೊಂಡಿರ್ತಿರೋ, ಯಾವ ದೇವರಿಗೆ ಹರಕೆ ಮಾಡ್ಕೊಂಡಿರ್ತಿರೋ ಆ ದೇವರು ಸ್ವಪ್ನದಲ್ಲಿ ಬಂದು ಕಾಡ್ತಕ್ಕಂಥದ್ದು ಅದಾಗಿರುತ್ತೆ. ಅದು ಶುಭ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ದೇವರುಗಳು ಕನಸಲ್ಲಿ ಬಂದ್ರೆ ಶುಭ. ಮತ್ತಿನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಕೆಲವರು ಹೇಳ್ತಿರ್ತಾರೆ, ಗುರುಗಳೇ ನಾನು ಮಲಗಿದ್ದೆ, ನಾಗರ ಬಂದು ನನ್ನನ್ನ ಕಚ್ಚಿಬಿಡ್ತು, ನಾನು ಬೆಚ್ಚಿ ಬಿದ್ದು ಎದ್ಬಿಟ್ಟೆ, ನಾನು ಕಚ್ಚದಾಗೆ ಆಗ್ಬಿಟ್ಟು ಬೆಚ್ಚಿ ಬಿದ್ದಿದ್ದೆ ಅಂತ ಹೇಳಿದ್ರೆ ಅದು ಅಶುಭ. ಹಾವು ಬಂದು ನಮಗೆ ಕಚ್ಚಿದ್ರೆ ಅಶುಭ ಅಂತ ಹೇಳ್ತಾರೆ. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ನಮ್ಗೆ ಯಾರಿಗೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ, ಯಾರೋ ಸ್ನೇಹಿತರು ಮತ್ತೆ ನಮ್ಮ ಸಂಬಂಧಿಕರು, ಮತ್ತೆ ಯಾರೋ ಒಬ್ರು ನಮಗೆ ಬೇಕಾಗಿರ್ತಕ್ಕಂಥವ್ರು, ಅವರು ನಮ್ಮ ಸ್ವಪ್ನದಲ್ಲಿ ಸತ್ತಿರಾಗಿ ಸ್ವಪ್ನ ಬಂದ್ರೆ ಶುಭ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸ್ವಪ್ನದಲ್ಲಿ ನಮಗ್ ನಾವೇ ಸತ್ತೋಗಿರ್ತೀವಿ. ಕೆಲವರು ಅದನ್ನು ಕೂಡ ಪ್ರಶ್ನೆ ಮಾಡಿರ್ತಾರೆ, ಗುರುಗಳೇ ನಾನು ನೇನೆ ಮಲಗಿದ್ದಾಗ ನನಗ್ ನಾನೇ ಸತ್ತೋಗ್ಬಿಟ್ಟಿದ್ದೆ ಗುರುಗಳೇ, ನಾನು ಸ್ವಪ್ನದಲ್ಲಿ ಬಂದ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಅದು ಶುಭ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಆ ರೀತಿ ಸ್ವಪ್ನ ಬಂದ್ರೆ, ಆ ರೀತಿ ಸ್ವಪ್ನಗಳು ಪದೇ ಪದೇ ಬರ್ತಿದ್ರೆ ಆರೋಗ್ಯ ಚೇತರಿಸ್ಕೊಳುತ್ತೆ, ಆರೋಗ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಚೇತರಿಸ್ಕೊಳುತ್ತೆ ಅಂತ ಸ್ವಪ್ನ ಫಲ ಹೇಳುತ್ತೆ. ಮತ್ತೊಂದು ಸ್ವಪ್ನದ ಬಗ್ಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ, ಗುರುಗಳೇ ನನಗೆ ಸ್ವಪ್ನದಲ್ಲಿ ಎಮ್ಮೆ ಕಾಣಿಸ್ಕೊಳುತ್ತೆ ಯಾವಾಗ್ಲೂ ಮಲಗದ ಕೂಡಲೇ ಅಂತ ಕೆಲವರು ಹೇಳ್ತಿರ್ತಾರೆ. ನೋಡಿ, ಸ್ವಪ್ನದಲ್ಲಿ ಎಮ್ಮೆ ಅಂತಕ್ಕಂಥದ್ದು ಬಂದ್ರೆ ಅದು ಯಮನ ವಾಹನ ಅಂತ ಹೇಳ್ತಾರೆ. ಎಮ್ಮೆ ಅಂತಕ್ಕಂಥದ್ದು ಯಮನ ವಾಹನ. ಹಾಗಾಗಿ ಎಮ್ಮೆ ಬಂದ್ರೆ ಸ್ವಲ್ಪ ಕಷ್ಟಗಳನ್ನ ಅನುಭವಿಸ್ತೀರಾ ಅಂತಕ್ಕಂಥ ಸೂಚನೆಗಳು ತೋರಿಸ್ತಕ್ಕಂಥದ್ದು. ಮತ್ತೆ ಅನಾರೋಗ್ಯಗಳು ಹೆಚ್ಚಾಗ್ತಕ್ಕಂಥದ್ದು, ಆರೋಗ್ಯ ಪರಿಸ್ಥಿತಿಗಳು ಏರುಪೇರಾಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಚ್ಚೆತ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಗುರುಗಳೇ ನನ್ನ ಸ್ವಪ್ನದಲ್ಲಿ ಮಾಂಸ ಬರ್ತಾನೆ ಇರುತ್ತೆ, ನಾನು ಯಾವಾಗ್ಲೂ ದೊಡ್ಡ ಹಂಡೆಲಿಟ್ಟು ಮಾಂಸಗಳನ್ನ ಬೇಯಿಸ್ತಿರ್ತೀನಿ
ಮಾಂಸಗಳನ್ನ ಬೇಯಿಸ್ತಾನೆ ಇರ್ತೀನಿ, ಆಗ ಆಗ್ತಾ ಇರುತ್ತೆ. ಮಾಂಸಗಳನ್ನ ಕತ್ತರಿಸ್ತಿರ್ತೀನಿ, ಮಾಂಸದ ತುಂಡುಗಳನ್ನ ಕತ್ತರಿಸ್ತಿರ್ತೀನಿ, ನನ್ನ ಕೈಗಳೆಲ್ಲ ರಕ್ತ ಆಗ್ತಿರುತ್ತೆ, ಅದನ್ನ ನಾನು ನೋಡ್ತಾನೆ ಇರ್ತೀನಿ ಆ ಸೊಪ್ಪಂದಲ್ಲಿ ಅಂತ ಹೇಳಿದ್ರೆ ಪದೇ ಪದೇ ಕಾಡ್ತಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ದರಿದ್ರಾದಿ ದೋಷಗಳು ವಕ್ರಿಸ್ಕೊಂಡಿದೆ ಅಂತ ಅರ್ಥ. ಪದೇ ಪದೇ ಬರ್ತಿದೆ ಅಂತ ಹೇಳಿದ್ರೆ ದರಿದ್ರಾದಿ ದೋಷಗಳು. ಯಾವ ರೀತಿ ದರಿದ್ರಾದಿ ದೋಷಗಳು? ಒಂದೊಂದು ಸೂಚನೆಗಳು ಒಂದೊಂದು ಕೊಡುತ್ತೆ. ನಮ್ಮಗಳಿಗೆ ಹಣಕಾಸಲ್ಲಿ ತುಂಬಾ ಕಷ್ಟ ಬರ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳು, ಮಾಂತ್ರಿಕಗಳಿಂದ ತಮ್ಮಗಳಿಗೆ ಕೆಡಕು ಉಂಟು ಮಾಡ್ತಿದ್ದಾರೆ ಅಂತಕ್ಕಂಥದ್ದು, ಮತ್ತೆ ಮನೆ ದೇವರುಗಳ ಆಶೀರ್ವಾದ ತಮ್ಮಗಳಿಗೆ ಸಿಕ್ತಿಲ್ಲ ಅಂತಕ್ಕಂಥದ್ದು, ದೈವನ ನಿಮ್ಮಿಂದ ದೂರ ಮಾಡ್ತಕ್ಕಂಥದ್ದು ಒಂದು ಪ್ರಯೋಗಗಳು ನಡೀತಿದೆ ಅಂತ ಅರ್ಥ. ಇದು ಸ್ವಪ್ನ ಫಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ತಮಗೆ ಆಸಕ್ತಿ ಇದ್ರೆ, ಇನ್ನು ಏನಾದ್ರೂ ಈ ಸ್ವಪ್ನದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಇದ್ರೆ ಪ್ರಶ್ನೆಗಳನ್ನ ನೀವು ಮಾಡಿ ಅದಕ್ಕೆ ನಾವು ಉತ್ತರ ಕೊಡ್ತಾ ಹೋಗ್ತಿರ್ತೀವಿ. ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತುಗಳನ್ನ ಮುಗಿಸ್ತಾ ಇದ್ವಿ. ನಮಸ್ಕಾರ.